ಸೊ ಹೌ ಡು ಯು ಡೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಜಿ ಟಿಗೆ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಮಾಡ್ಸೋಕ್ಕೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಕ್ರ್ಯಾಶ್ ಗಾರ್ಡ್ ಒಂದು ಫಸ್ಟ್ ಸೇಫ್ಟಿ ಮೆಜರ್ ಬೇಕೇ ಬೇಕು ಗಾಡಿಗೆ. ಯಾಕೆಂದರೆ ಗಾಡಿ ಬಿದ್ದ ತಕ್ಷಣ ಫಸ್ಟ್ ಬೀಳೋದೇ ಇಂಜಿನ್ ಆದಮೇಲೆ ಎಕ್ಸಾಸ್ಟು ಹ್ಯಾಂಡಲ್ಲು ಮಿರರು ಎಲ್ಲ ಹೋಗ್ಬಿಡುತ್ತೆ ಒಟ್ಟಿಗೆ. ಸೊ ಅದನ್ನು ತಡೆಯೋಕ್ಕೋಸ್ಕರ ನಾವು ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಮಾಡಿಸ್ಬೇಕು. ನಾನು ಮೋಟೋಟಾರ್ ಕ್ರ್ಯಾಶ್ ಗಾರ್ಡ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಸ್ಲೈಡರ್ಸ್ ಎಲ್ಲ ಬರುತ್ತೆ. ಬಿದ್ದ ತಕ್ಷಣವೇ ಹಂಗೆ ಕುತ್ಕೊಳ್ಳಲ್ಲ ಗಾಡಿ, ಹಂಗೆ ಕುತ್ಕೊಂಡ್ರೆ ಜಾಸ್ತಿ ಇಂಪ್ಯಾಕ್ಟ್ ಬೀಳುತ್ತೆ ಗಾಡಿಗೆ. ಬಿದ್ದ ತಕ್ಷಣವೇ ಸ್ಲೈಡ್ ಮಾಡಿಬಿಡುತ್ತೆ ಅದು ಗಾಡಿನ. ಅದರಿಂದ ಈ ಕಡೆ ಎರಡು ಸ್ಲೈಡರ್ಸ್ ಬರುತ್ತೆ ನಮ್ಮ ಗಾಡಿಗೆ. ಸೊ ಅದರಿಂದ ನಾನು ಮೋಟೋಟಾರ್ಕ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಮೈಸೂರಿಗೆ ಹೋಗೋಣ, ನೋಡೋಣ ಮೋಟೋಟಾರ್ಕು ಇಷ್ಟ ಆದರೆ ಅಲ್ಲೇ ಹಾಕ್ಸ್ತಾ ಇರೋದೆ. ಮೋಟೋಟಾರ್ಕ್ ಚೆನ್ನಾಗಿದೆ, ಸುಮಾರು ಜನ ಜಿ ಟಿ ಅದನ್ನೇ ಹಾಕ್ತಿರೋದು. ಒಳ್ಳೆ ಲುಕ್ಕು ಕೊಡುತ್ತೆ ಮೋಟೋಟಾರ್ಕು. ಇಷ್ಟ ಆದರೆ ಎತ್ಕೊಂಡು ಹಾಕ್ಸ್ತಾ ಇರೋದೆ. ಒಳ್ಳೆ ಪ್ರೈಸಿಗೆ ಮಾಡಿಕೊಡ್ಬೇಕು. ಬೈಕರ್ ಸ್ಟುಡಿಯೋಲಿ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಒಳ್ಳೆ ಪ್ರೈಸಿಗೆ ಮಾಡಿಕೊಟ್ರೆ ಮಾತ್ರ ಆಗ್ತದೆ. ಫಸ್ಟ್ ಸರ್ವಿಸ್ ಆಗೋ ತನಕ 4000 RPM ದಾಟ್ಸಂಗಿಲ್ಲ. ಸೊ ನಿಧಾನಕ್ಕೆ ಹೋಗಬೇಕು ನಾನು. 4000 RPM ಮೇಂಟೈನ್ ಮಾಡಿಕೊಂಡು. ಗಾಡಿ ಇವತ್ತೇ ಡೆಲಿವರಿ ಆಗಿರೋದು. ಡೆಲಿವರಿ ಆಗಿದ್ದ ದಿನವೇ ಕ್ರ್ಯಾಶ್ ಗಾರ್ಡ್ ಹಾಕ್ತಾಯಿದ್ದೀನಿ, ಫಸ್ಟ್ ಮಾಡಿಫಿಕೇಷನ್ನು. ಯಾಕೆಂದರೆ ಸೇಫ್ಟಿಗೆ ಯಾವುದೇ ಥರ ಕಾಂಪ್ರಮೈಸ್ ಆಗಬಾರ್ದು ನನಗೂ ಗಾಡಿಗೂ, ಐ ಮೀನ್ ಗಾಡಿಗೂ. ಪೂಜೆ ಎಲ್ಲ ಚೆನ್ನಾಗಾಯಿತು ಗಾಡಿಗೆ. ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ ನೋಡಿ. ಗಾಡಿದು ಪೂಜೆ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ ಅದ್ರದ್ದು. ಸೊ ನಾನು ಇದೇ ಥರ ಕ್ರೂಸ್ ಮಾಡ್ಕೊಂಡು ಹೋದರೆ 4000 RPM ಅಲ್ಲಿ ತುಂಬ ಲೇಟ್ ಆಗುತ್ತೆ ಹೋಗೋದು. ಸೊ ಡೈರೆಕ್ಟಾಗಿ ನಾವು ಬೈಕರ್ ಸ್ಟುಡಿಯೋಲಿ ಸಿಗೋಣ. ಸೊ ಗೈಸ್, ನಾವಿದ್ದೀವಿ ಬೈಕರ್ ಸ್ಟುಡಿಯೋಲಿ ಮೈಸೂರಲ್ಲಿ. ಓಕೆ, ನಮ್ಮ ಬೀಸ್ಟ್ ಇಲ್ಲಿ ನಿಂತಿದೆ ನೋಡಿ. ಪೂಜೆ ಆಗಿ ಹೂನಾರ ಎಲ್ಲ ಹಂಗೆ ಇದೆ. ನಮ್ಮ ಬೀಸ್ಟ್ಗೆ ಇವತ್ತು ಕ್ರ್ಯಾಶ್ ಗಾರ್ಡ್ ಫಿಕ್ಸ್ ಆಗುತ್ತೆ. ಸೊ ಇದೇ ಬೈಕರ್ ಸ್ಟುಡಿಯೋ ಎಂಟ್ರೆನ್ಸು. ನಿಮ್ಗೆ ತೋರಿಸ್ತೀನಿ ಇಲ್ಲಿ ಬೈಕರ್ ಸ್ಟುಡಿಯೋಲಿ ಏನೇನೆಲ್ಲ ಸಿಗುತ್ತೆ ಅಂತ. ಫಸ್ಟ್ ಫ್ಲೋರಲ್ಲಿ ಬರೀ ಸೈಕಲ್ಸ್ಗಳು. ಫಸ್ಟ್ ಅಂದರೆ ಗ್ರೌಂಡ್ ಇದು. ಇದೆಲ್ಲ ಸೈಕಲ್ಸ್ಗಳದು. ಮತ್ತು ಇಲ್ಲಿ ಗಾಡಿ ಕೀ ಬಂಚ್ಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಗಾಡಿದು ಬ್ರೇಕ್ ಪ್ಯಾಡ್ಸ್. ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರಲ್ಲೇ ನಮಗೆ ಎಲ್ಲ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳು ಇಟ್ಟಿರೋದು ನೋಡಿ. ಇಲ್ಲಿ ADV ಗಳಿಗೆಲ್ಲ ಪ್ಯಾನಿಯರ್ ಬಾಕ್ಸು. ಸೊ ಸಿ ದ ಬ್ಯೂಟಿ ಗೈಸ್. ಒಬ್ಬ ಬೈಕರ್ಗೆ ಮಾತ್ರ ಅರ್ಥ ಆಗೋದು ಇದೆಲ್ಲನೂ ನೋಡಿದಾಗ. ಫುಲ್ ಹೆಲ್ಮೆಟ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿದೆ. ಇಲ್ಲಿ ನೋಡಿ, MT ಹೆಲ್ಮೆಟ್ಸ್ ಇದೆ, ಮತ್ತು LS2 ಇದೆ, ಆಕ್ಸಾರ್ ಇದೆ. ನಿಮ್ಗೆ ಯಾವ್ದು ಬೇಕಂದ್ರೆ ನೀವು ಬೈಕರ್ ಸ್ಟುಡಿಯೋಗೆ ಬರ್ಬೋದು ಮೈಸೂರಲ್ಲಿ. ಮತ್ತು ಇದು ಫೋನ್ ಮೌಂಟ್ಸ್ಗಳು, ಏರ್ ಫಿಲ್ಟ್ರು ಎಲ್ಲ ಇವರೇ ಇಟ್ಟಿದ್ದಾರೆ ನೋಡಿ. BMC ವಾಷಿಂಗ್ ಕಿಟ್ ಇದೆ, ಏರ್ ಫಿಲ್ಟ್ರ್ ಕೂಡ ಇದೆ, ಜಾಕೆಟು, ಅದು ಇದು, ಎಕ್ಸಾಸ್ಟು ಇಟ್ಟಿದ್ದಾರೆ ನೋಡಿ. ಬರೋದು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನಮಗೇನಾದ್ರು ಶಾಪಿಂಗ್ ಇದ್ದರೆ ನೆಕ್ಸ್ಟು ಇಲ್ಲಿಗೆ ಬರಬೇಕು ಬೈಕ್ಗೆ ಏನಾದ್ರು ಬೇಕಂದರೆ. ಮತ್ತು ನೀವು ಇಲ್ಲಿ ಇವ್ರ ಹತ್ರನೇ ಎಲ್ಲ ತೊಗೊತಿದ್ರೆ ಆಕ್ಸೆಸರೀಸ್ ಎಲ್ಲ ಕಡಿಮೆ ಕೂಡ ಮಾಡಿಕೊಡ್ತಾರೆ ಎಲ್ಲನೂ ನೋಡಿ. ಟೈರ್ಸ್ ಕೂಡ ಇಟ್ಟಿದ್ದಾರೆ. ಇದು ರೇಸ್ ಮೋಟೋ ಅವ್ರದ್ದು ಟೈರ್ಸು. ಸೊ ಇವಾಗ ನಮ್ಮ ಗಾಡಿ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಮಾಡ್ಸೋಣ ಬನ್ನಿ. ಸೊ ಓಕೆ ಗೈಸ್, ನೋಡಿ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಆಯಿತು ಫೈನಲಿ. ನೋಡಿ ಬೈಕ್ ಎಷ್ಟು ಸಖತ್ತಾಗಿ ಸೆಕ್ಸಿಯಾಗಿ ಕಾಣ್ತಾ ಇದೆ, ಸೈಡಿಂದ ಫ್ರಂಟಿಂದ ಎಲ್ಲ ಕಡೆಯಿಂದನೂ.
ಮೋಟೋ ಟಾರ್ಕ್ ಆ್ಯಕ್ಚುಲಿ ಸಖತ್ತಾಗಿ ಫಿನಿಶ್ ಕೊಡುತ್ತೆ, ಗಾಡಿ ಲುಕ್ಕೇ ಚೇಂಜ್ ಮಾಡುತ್ತೆ ಒಂಥರ ಕ್ರ್ಯಾಶ್ ಗಾರ್ಡ್ಸ್ದು. ಅದೇ ಒರಿಜಿನಲ್ ರಾಯಲ್ ಎನ್ಫೀಲ್ಡು ಒಂಥರ ಕ್ರೋಮ್ದೇ ಬರುತ್ತದು, ಹಿಂಗೆ ಯು ಶೇಪಲ್ಲಿ ಬರುತ್ತೆ ಮಾಮೂಲಿ. ಅದೇನು ಸ್ಲೈಡರ್ಸ್ ಏನೂ ಇಲ್ಲ ಅದರಲ್ಲಿ. ಅದು ಬಿದ್ದರೆ ಕ್ರ್ಯಾಶ್ ಗಾಡೇ ಮುರಿದೋಯ್ತದೆ, ರಾಯಲ್ ಎನ್ಫೀಲ್ಡ್ ಬೆಂಡ್ ಆಗೋಗುತ್ತೆ, ಮುರಿದೋಗಲ್ಲ. ಸೊ ಅದರಿಂದ ನಾನು ಮೋಟೋ ಟಾರ್ಕ್ ಚೂಸ್ ಮಾಡಿದೆ. ಮೋಟೋ ಟಾರ್ಕಲ್ಲಿ ಸ್ಲೈಡರ್ಸ್ ಕೊಟ್ಟವ್ನು ನೋಡಿ, ಇಲ್ಲೊಂದು ಅಲ್ಲೊಂದು, ಈ ಕಡೆ 2 ಆ ಕಡೆ 2 ಸ್ಲೈಡರ್ಸು. ಬಿದ್ದರೆ ಗಾಡಿ ಸ್ಲೈಡರ್ಸು ಮುಂದಕ್ಕೆ ಸ್ಲೈಡ್ ಮಾಡುತ್ತೆ ಗಾಡಿನ, ಒಂದೇ ಕಡೆ ಡ್ಯಾಮೇಜ್ ಮಾಡೋಕ್ಕೆ ಬಿಡೋಲ್ಲ, ಒಂದೇ ಕಡೆ ಕೂತ್ಕೊಂಡು. ಬಿದ್ದಾಗ ಯೂಶ್ವಲಿ ಓಡಿಸ್ಬೇಕಾದ್ರೆ ಬಿದ್ದಾಗ ಒಂದೇ ಕಡೆ ಕುತ್ಕೊಂಡ್ಬಿಡುತ್ತಲ್ಲ ಗಾಡಿ ಸಡನ್ನಾಗಿ, ಆ ಥರ ಸ್ಲೈಡ್ ಮಾಡಿಬಿಡುತ್ತೆ. ಇದು ಸ್ಲೈಡ್ ಮಾಡೋದ್ರಿಂದ ಅಷ್ಟೊಂದೇನು ಡ್ಯಾಮೇಜ್ ಆಗೋಲ್ಲ, ಪೂರ್ತಿ ಡ್ಯಾಮೇಜು ಈ ಸ್ಲೈಡರ್ಸೇ ತೊಗೊಳುತ್ತೆ. ಈ ಕ್ರ್ಯಾಶ್ ಗಾರ್ಡ್ಗಾಗಲಿ ಆಮೇಲೆ ಇಂಜಿನ್ಗಾಗಲಿ ಏನೂ ಅಷ್ಟೊಂದು ಹಾರ್ಮ್ ಆಗೋಲ್ಲ. ಬಟ್ ಹೆಂಗೆ ಬೀಳ್ತೀರಾ ಅದ್ರ ಮೇಲೆ ಡಿಪೆಂಡು. ಐ ಹೋಪ್ ಏನು ಆಕ್ಸಿಡೆಂಟ್ ಆಗದೆ ಇರಲಿ ಅಂತ. ಆಮೇಲೆ ಇನ್ಸ್ಟಾಲ್ ಮಾಡೋಕ್ಕೆ ಸಖತ್ ಈಸಿ ಇದು, ಒಂದು 20 ನಿಮಿಷ ಇದ್ದರೆ ಸಾಕು. ಏನು ಹಬ್ಬ ಅಂದರೆ ಇಲ್ಲೊಂದು ನಟ್ಟು, ಕೆಳಗಡೆ ಒಂದು ನಟ್ಟು, 2 ನೆಟ್ ಹಾಕಿದ್ರೆ ಮುಗೀತು. ಆಮೇಲೆ ಇದೊಂದು ಜಾಯಿನ್ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ. ಬಟ್ ಅದಕ್ಕೆ ಈ ಸಂಪ್ ಗಾರ್ಡ್ನ ಬಿಚ್ಚಬೇಕಾಗುತ್ತೆ, ಸಂಪ್ ಗಾರ್ಡ್ ಬಿಚ್ಬಿಟ್ಟೆ ಈ ರಾಡ್ನ ಹಾಕಬೇಕು. ಆಮೇಲೆ ನೀವು ತುಂಬ ದೂರ ಅಂತೇನಿಲ್ಲ, ನೀವು ಓಡಿಸ್ಕೊಂಬಂದರೆ ಗಾಡಿನ ಸಖತ್ ಹೀಟಾಗಿರುತ್ತೆ. ಗಾಡಿ ಹೀಟಾಗಿದ್ದರೆ ಇವರು ಕ್ರ್ಯಾಶ್ ಗಾರ್ಡ್ಸ್ನ ಇನ್ಸ್ಟಾಲ್ ಮಾಡೋಕ್ಕೆ ನಿಮ್ಮ ಗಾಡಿನೇ ಮುಟ್ಟಲ್ಲ. ಹೀಟೆಲ್ಲ ಫುಲ್ಲು ಕೂಲ್ ಡೌನ್ ಆದಮೇಲೆ ಮಾತ್ರ ನಿಮ್ಮ ಗಾಡಿನ ಶುರು ಮಾಡೋದು ಕೆಲಸ ಮಾಡೋಕ್ಕೆ. ನಾನು ಮಂಡ್ಯದಿಂದ ಮೈಸೂರಿಗೆ ತೊಗೊಂಡೋಗಿದ್ದೆ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಮಾಡ್ಸೋಕ್ಕೆ ಬೈಕರ್ ಸ್ಟುಡಿಯೋಗೆ, ಅದು ನೀವು ನೋಡಿದ್ದೀರಾ ಪ್ರೀವಿಯಸ್ ಕ್ಲಿಪ್ಪಲ್ಲಿ. ಸೊ ಮಂಡ್ಯದಿಂದ ಮೈಸೂರಿಗೆ ತಗೋದಾಗ ತುಂಬ ಹೀಟಾಗಿತ್ತು, ಅದಕ್ಕೆ 1 ಅವರ್ ಅಟ್ಲೀಸ್ಟ್ 1 ಅವರ್ ಆದರೂ ಕೂಲ್ ಡೌನ್ ಆಗಲೇಬೇಕಾಗಿತ್ತು. ಬಟ್ ಅವ್ರು ಸ್ಟಾರ್ಟ್ ಮಾಡಿದೆ 2.5 ಗಂಟೆ ಆದಮೇಲೆ, ಯಾಕೆಂದರೆ ಇನ್ನೊಂದು ಬೈಕು ಕ್ರ್ಯಾಶ್ ಗಾರ್ಡ್ಗೆ ಬಂದಿತ್ತು, ಹೊಸದು ಸುಜುಕಿ ಅವ್ರದ್ದು 500cc ಬಂದಿದೆಯಲ್ಲ, ಅಡ್ವೆಂಚರ್ ಗಾಡಿ. ಅದಕ್ಕೆ ಕ್ರ್ಯಾಶ್ ಗಾರ್ಡ್ ಹಾಕ್ಸೋಕ್ಕೆ ಒಂದು ಗಾಡಿ ಬಂದಿತ್ತು, ಅದೇ ತುಂಬ 1.5 ಗಂಟೆ ಅದರಲ್ಲೇ ಹಿಡೀತು. ಇನ್ನು ಸ್ವಲ್ಪ ಹೊತ್ತು ಗಾಡಿ ಕೂಲ್ ಡೌನ್ ಆಗಕ್ಕೆ ಬೇಕಾಯಿತು. 2.5 ಗಂಟೆ ಆದರೂ ಇನ್ನೂ ಹೆವಿ ಸುಡ್ತಾಯಿತ್ತು ಗಾಡಿ ಮಾತ್ರ, ಸಖತ್ ಹೀಟಾಗುತ್ತೆ ಗುರು ಗಾಡಿ. ನೋಡಿ ಇಲ್ಲಿ ಸ್ಕಿನ್ನೇ ಎಂಟ್ಕೊಂಡ್ಬಿಡೈತೆ ಎಕ್ಸಾಸ್ಟ್ ಪೈಪ್ ಮೇಲೆ, ಇಲ್ಲಿ ಮತ್ತು ಇನ್ನೊಂದು ಈ ಮಾರ್ಕು ಫೋಕಸ್ ಮಾಡ್ತೀನಿ, ಇದು ಮತ್ತು ಇದು ಇವೆರಡು ಮಾರ್ಕು ಸ್ಕಿನ್ ಅಂಟ್ಕೊಂಡು ಆಗಿರೋದು. ಹೆವಿ ಡೇಂಜರು. ಮತ್ತು ಆ ಶಾರ್ಟ್ಸ್ ಎಲ್ಲ ಹಾಕೊಂಡು ಓಡಿಸಿದ್ರೆ. ನೀವು ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ತೀರಾ ಅಂದರೆ ಪಕ್ಕ ಹಾಕ್ಸಿ, ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಸ್ಪೀಡಾಗಿ ಹೋದರೆ ಅಲ್ಲಾಡೋದು ಆ ಥರ ಏನೂ ಇಲ್ಲ. ನೋಡಿ ಫುಲ್ಲು ಗಟ್ಟಿ ಇದೆ, ಅಲ್ಲಾಡ್ಸುತ್ತೆ. ಓ ಶೀಟ್ ನೋಡಿ, ಹೆಲ್ಮೆಟೇ ಬಿದ್ದೋಯ್ತು ಅಲ್ಲಾಡ್ಸಿದ್ರೆ ಫುಲ್ ಗಾಡಿ ಅಲ್ಲಾಡ್ತಾ ಇದೆ ಹೊರತು ಕ್ರ್ಯಾಶ್ ಗಾರ್ಡ್ ಏನು ಅಲ್ಲಾಡ್ತಾ ಇಲ್ಲ. ಆಮೇಲೆ ಒರಿಜಿನಲ್ ರಾಯಲ್ ಎನ್ಫೀಲ್ಡ್ ಕ್ರ್ಯಾಶ್ ಗಾರ್ಡ್ ಏನು ಪ್ರಾಬ್ಲಮ್ ಅಂದರೆ, ನನ್ನ ಫ್ರೆಂಡ್ ಮೈಸೂರಲ್ಲಿ ಹಾಕ್ಸೋನೆ, ಅವನ ಫ್ರೆಂಡ್ ಗಾಡಿಗೆ ಹಾಕ್ಸಿರೋದು. ಸೊ ಅದು ಗಾಡಿ ಒಂದ್ಸತಿ ಬಿದ್ದಾಗ ಆ ಕ್ರ್ಯಾಶ್ ಗಾರ್ಡೇ ಬೆಂಡ್ ಆಗೋಯ್ತು, ಏನು ಪ್ರೊಟೆಕ್ಟ್ ಮಾಡಲ್ಲ ಅದು. ಇದು ಒಂದ್ಸತಿ ಬಿದ್ದರೂ ಏನಾಗಲ್ಲ, ಸ್ಲೈಡರ್ಸ್ ಇರೋದ್ರಿಂದ. ಸ್ಲೈಡರ್ಸ್ ಡ್ಯಾಮೇಜ್ ಆಗ್ಬೋದು, ಸ್ಲೈಡರ್ಸ್ ರೀಪ್ಲೇಸ್ ಮಾಡ್ಕೋಬೋದು ನೀವು, ಬಟ್ ಅದು ಹೋದರೆ ಇಡೀ ಕ್ರ್ಯಾಶ್ ಗಾರ್ಡೇ ಚೇಂಜ್ ಮಾಡಿಸ್ಬೇಕು. ಆಮೇಲೆ ಅದು ಕ್ರೋಮ್ ಇರೋದ್ರಿಂದ ಸ್ಕ್ರ್ಯಾಚಸ್ ಏನು ಅಷ್ಟೊಂದು ಕಾಣಲ್ಲ, ಬಟ್ ಇದು ಬ್ಲ್ಯಾಕು ಬಿದ್ದರೆ ಸ್ಕ್ರ್ಯಾಚಸ್ ಹೆವಿ ಕಾಣುತ್ತೆ. ಅದು ಒಂದೇ ಡಿಸಡ್ವಾಂಟೇಜ್ ಇದರಲ್ಲಿ ಇರೋದು. ಬಟ್ ಅದು ಬಿಟ್ರೆ ಎಲ್ಲ ಸ್ಯಾಟಿಸ್ಫೈಡ್ ಗುರು. ನನಗೆ ಇದ್ರ ಪ್ರೈಸ್ ಬಿದ್ದಿದ್ದು ಒರಿಜಿನಲ್ MRP ಬಂದು ಈ ಕ್ರ್ಯಾಶ್ ಗಾರ್ಡ್ದು 4000. ಅವರು ಬೈಕರ್ ಸ್ಟುಡಿಯೋರು ಡಿಸ್ಕೌಂಟ್ ಮಾಡಿ ಹಾಕೊಟ್ಟಿದ್ದು 3800ಗೆ. ಸೊ 200 ಡಿಸ್ಕೌಂಟ್ ಮಾಡೋರೆ. ನನಗೆ ಪೆಟ್ರೋಲೇ 500 ಬೇಕು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ, ಇರಲಿ 200 ಅಂತೂ ಉಳಿತಲ್ಲ ಅಂತ ಖುಷಿ ಪಟ್ಕೊಂಡು ಬಂದೆ ಅಷ್ಟೇ. ಆಮೇಲೆ ನೀವು ಇನ್ನೊಂದು ನೋಟಿಸ್ ಮಾಡ್ತಾ ಇರ್ತೀರಾ, ಇಲ್ಲಿ ಅಲ್ಲಿ ಸೈಡು ಇದು ಯಾವಾಗ ಇನ್ಸ್ಟಾಲ್ ಮಾಡಿದೆ ಗುರು ವೀಡಿಯೋನೇ ಬರಲಿಲ್ಲ ಅಂತ ಅನ್ಕೋತಾ ಇರ್ತೀರಾ. ನೆಕ್ಸ್ಟ್ ವೀಡಿಯೋ ನಿಮ್ಗೆ ಅದೇ ಇರೋದು, ಬಾರೆಂಡ್ ಮಿರರ್ಸ್ದು. ಅದು ಒಂದು ದೊಡ್ಡ ರೋದನೆ ಆಗಿತ್ತು ಗುರು, ಬೈಕರ್ ಸ್ಟುಡಿಯೋಲ್ಲೇ ತಗೊಂಡಿದ್ದು. ಅದನ್ನೇ ನಿಮ್ಮ ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ ನೋಡಿ, ಅದರಲ್ಲಿ ದೊಡ್ಡ ರೋದನೆ ಆಗಿತ್ತು ಅದೊಂಥರ. ಸೊ ಈ ವಿಡಿಯೋಗೆ ಇಷ್ಟೇ ಗೈಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಆಮೇಲೆ ಕ್ರ್ಯಾಶ್ ಗಾರ್ಡ್ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ನನಗೆ ಕಮೆಂಟ್ಸಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.